ಹೆಲೋ ಎವ್ರಿವಾನ್. ಸೊ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಕ್ಯಾಪ್ಸಿಕಮ್ ಲೆಮನ್ ರೈಸ್. ವೆರಿ ಟೇಸ್ಟಿ ಆ್ಯಂಡ್ ಡೆಲಿಷಿಯಸ್. ಆಲ್ಮೋಸ್ಟ್ ತುಂಬ ಜನಕ್ಕೆ ಚಿತ್ರಾನ್ನ ಫೇವ್ರೇಟ್. ಕಾಮನ್ ಆಗಿ ಲೆಮನ್ ರೈಸ್ ಎಲ್ಲರೂ ತಿಂದಿರ್ತಾರೆ, ಬಟ್ ಡಿಫ್ರೆಂಟಾಗಿ ಸ್ಪೆಷಲಾಗಿ ನಾನು ಇವತ್ತು ಕ್ಯಾಪ್ಸಿಕಮ್ ಯೂಸ್ ಮಾಡಿ ಚಿತ್ರಾನ್ನ ಮಾಡ್ತಾ ಇರೋದು. ಐ ಥಿಂಕ್ ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ. ಫಸ್ಟಿಗೆ ಒಂದು ಜಾರ್ಗೆ ಗ್ರೀನ್ ಚಿಲ್ಲಿ, ಶುಂಠಿ, ಫ್ರೆಶ್ ಕೊಕೊನಟ್, ಟರ್ಮರಿಕ್ ಪೌಡರ್ ಆ್ಯಂಡ್ ಕರಿ ಲೀವ್ಸ್, ಕರಿಬೇವು ಎಲ್ಲ ಹಾಕಿಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಪ್ಯಾನ್ಗೆ ಕುಕ್ಕಿಂಗ್ ಆಯಿಲ್, ಸೊ ಅದು ಬಿಸಿ ಆದಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಕಡಲೆ ಬೀಜ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಕರಿಬೇವು, ನೆಕ್ಸ್ಟ್ ಕಟ್ ಮಾಡಿರೋ 2 ಕ್ಯಾಪ್ಸಿಕಮ್ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವ್ದು ಕಲರ್ ಬೇಕಾದರೂ ಕ್ಯಾಪ್ಸಿಕಮ್ ಯೂಸ್ ಮಾಡಬಹುದು, ಬಟ್ ನಾನಿಲ್ಲಿ ಗ್ರೀನ್ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ರೆಡ್ ಚಿಲ್ಲಿ, ಸೊ ಗ್ರೈಂಡ್ ಮಾಡಿರೋ ಪೇಸ್ಟ್ ಹಾಕಿ ಒಂದು 2 to 3 ಮಿನಿಟ್ಸ್ ನೀಟಾಗಿ ಕುಕ್ ಮಾಡಿ. ನೆಕ್ಸ್ಟ್ ಅದಕ್ಕೆ ಕೊತ್ತಂಬರಿ ಸೊಪ್ಪು. ಸೊ ಫೈನಲಿ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಆರಿದ ಮೇಲೆ ಅದಕ್ಕೆ ಲೆಮನ್ ಹಾಕಿ. ಸೊ ಅಟ್ ಲಾಸ್ಟ್ ರೈಸ್ ಆ್ಯಡ್ ಮಾಡಿ. ರೈಸ್ ಉದುರುದ್ರಾಗಿದ್ರೇ ತುಂಬ ಚೆನ್ನಾಗಿರುತ್ತೆ. ಬಿಸಿ ರೈಸ್ ನೀವು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ, ಏನೋ ಒಂಥರ ಮುದ್ದೆ ಮುದ್ದೆ ಅನಿಸುತ್ತೆ. ತಣ್ಣಗಾದ್ಮೇಲೆ ಹಾಕಿ ಉದುರುದ್ರಾಗಿ ಚೆನ್ನಾಗಿರುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಸಂಡೇ ಮಾರ್ನಿಂಗು ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಸೊ ನಾವು ಹೊರಟಿದ್ದು ನಮ್ಮ ಚಿಕ್ಕಮಂಗ್ಳೂರಲ್ಲಿ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಡೈಮಂಡ್ ಮತ್ತು ಗೋಲ್ಡ್ ಮೇಳ ಬಂದಿತ್ತು. ಸೇಲ್ ಹಾಕಿದರು ಜಸ್ಟ್ ಫಾರ್ 3 ಡೇಸ್ಗೆ, ಫ್ರೈಡೇ ಟು ಸಂಡೇ. ಹ್ಯೂಜ್ ಜಿವೆಲ್ಸ್ ಮತ್ತು ಡಿಸೈನರ್ಸ್ ಕಲೆಕ್ಷನ್ಸ್ ಇತ್ತು. ಆ್ಯಂಡ್ ತುಂಬ ಆಪ್ಷನ್ಸ್ ಇತ್ತು, ಲೈಕ್ ರೂಬಿ ಮತ್ತು ಒರಿಜಿನಲ್ ಎಮರಾಲ್ಡ್, ರಷ್ಯನ್ ಎಮರಾಲ್ಡ್, ಹೈದ್ರಾಬಾದ್ ಸ್ಟೋನ್ಸ್ ಮತ್ತು ಹೈದ್ರಾಬಾದ್ ಪರ್ಲ್ಸ್, ಈವನ್ ವೆಡ್ಡಿಂಗ್ ಕಲೆಕ್ಷನ್ಸ್ ಮತ್ತು ಟೆಂಪಲ್ ಜಿವೆಲ್ಸು ಮತ್ತು ಮ್ಯಾಟ್ ಫಿನಿಷ್ ಇರೋವಂಥ ಜಿವೆಲ್ಸು ಮತ್ತು ಆ್ಯಂಟಿಕ್ ಡಿಸೈನ್ಸ್ ಇರೋವಂಥದ್ದು ಮತ್ತು ಕುಂದಾನ್ ಸೆಟ್ಸು, ಹೀಗೆ ಪ್ಯೂರ್ ಸಿಲ್ವರ್ ಬಟ್ ಗೋಲ್ಡ್ ಪ್ಲೇಟಿಂಗ್ ಜಿವೆಲ್ಸು. ಸೊ ನಮಗೆ ಗೋಲ್ಡ್ ತುಂಬ ಕಾಸ್ಟ್ಲಿ, ಬೈ ಮಾಡೋಕ್ಕಾಗಲಿಲ್ಲ ಅಂದರೆ ಯು ಕ್ಯಾನ್ ಅಂದರೆ ಲೈಕ್ ಬೈ ದಿಸ್ ಅಫೋರ್ಡೆಬಲ್ ಪ್ರೈಸಲ್ಲಿ ಮೆನಿ ಹ್ಯೂಜ್ ಕಲೆಕ್ಷನ್ಸ್ ಇತ್ತು. ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಬಟ್ ಇಲ್ಲಿ ಮೇನ್ ಪಾರ್ಟ್ ಏನಂದರೆ, ನೀವು ಯಾವ್ದು ಒಡವೆ ಫೋಟೋ ಬೇಕಾದರೂ ನೀವು ಕ್ಲಿಕ್ ಮಾಡ್ಕೋಬೋದಿತ್ತು, ಎಷ್ಟು ವೀಡಿಯೋ ಬೇಕಾದರೂ ಮಾಡ್ಕೋಬಹುದಿತ್ತು, ಎಷ್ಟು ಡಿಸೈನ್ಸ್ ಬೇಕಾದರೂ ನೀವು ಟ್ರೈ ಮಾಡ್ಬೋದಿತ್ತು. ಒಡವೆನ ನೀವು ತೊಗೊಳ್ಲಿಲ್ಲ ಅಂದ್ರೂ ಅವ್ರೇನು ನಿಮಗೆ ಪ್ರೆಷರ್ ಹಾಕ್ತಿರ್ಲಿಲ್ಲ ತೊಗೊಳ್ಲೇಬೇಕು ಅಂತ. ಸೊ ಯಾವುದೇ ಥರದ ಎಸ್ಟಿಮೇಷನ್ ಕೂಡ ನಾವು ಹೆಸಿಟೇಷನ್ ಇಲ್ದಲೇ ರೇಟಿಗೆ ಕೇಳ್ಬೋದಿತ್ತು. ಸೊ ಅಂದರೆ ಲೈಕ್ ಬಾರ್ಗೇನ್ ಮಾಡ್ಬೋದಿತ್ತು ಈಸಿಯಾಗಿ. ಸೊ ಆಲ್ಮೋಸ್ಟ್ ನಿಮಗೆ ಗೊತ್ತಿದೆ, ನಮಗೆಲ್ಲೂ ಈ ಥರ ಫ್ರೀಯಾಗಿ ಬಿಡೋಲ್ಲ ಯಾವ ಶಾಪಲ್ಲೂ. ಇವನ್ ನಾನು ತುಂಬಾ ಡಿಸೈನ್ಸ್ನ ಟ್ರೈ ಮಾಡಿದೆ, ತುಂಬ ಇಷ್ಟ ಆಯಿತು. ಇಯರ್ಲಿ ಒನ್ಸ್ ಸೇಲ್ ಹಾಕ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಡೈಮಂಡ್ ಮತ್ತು ಗೋಲ್ಡ್ಗಿಂತ ಹೆಚ್ಚಾಗಿ ಆ್ಯಂಟಿಕ್, ಪರ್ಲ್, ರೂಬಿ ಈ ಥರ ಸ್ಟೋನ್ಸ್, ಎಮರಾಲ್ಡ್ ಜಿವೆಲ್ಸ್ನೇ ತುಂಬ ಶಾಪ್ ಮಾಡ್ತಾಯಿದ್ರು. ಈವನ್ ಆ್ಯಂಟಿಕ್ ಡಿಸೈನ್ಸ್, ಪ್ಯೂರ್ ಸಿಲ್ವರ್ ಗೋಲ್ಡ್ ಪಾಲಿಶ್ ಜಿವೆಲ್ಸ್ನೇ ಪರ್ಚೇಸ್ ಮಾಡ್ತಾಯಿದ್ರು. ಒಳ್ಳೆ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಟೈಮ್ ಬಂದರೆ ಖಂಡಿತ ಮಿಸ್ ಮಾಡಲ್ಲ, ಮತ್ತೆ ಹೋಗ್ತೀನಿ. ಅಟ್ಲೀಸ್ಟ್ ತೊಗೊಂಡಿಲ್ಲ ಅಂದ್ರೂ ಜಸ್ಟ್ ನೋಡೋಕ್ಕಾದರೂ ನಾನು ಹೋಗ್ತೀನಿ. ಇವನ್ ನಮಗೂ ಒಳ್ಳೆ ಐಡಿಯಾಸ್ ಬರುತ್ತೆ. ಇವನ್ ಡಿಸ್ಕೌಂಟ್ ಇತ್ತು, 1% ವೇಸ್ಟೇಜ್ ಮತ್ತು ಮಜೂರಿ ಲೆಸ್ ಇತ್ತು. ಇವನ್ ಡೈಮಂಡ್ ಮೇಲೂ ಡಿಸ್ಕೌಂಟ್ ಇತ್ತಂತೆ. ಹಾಗೆ ತುಂಬ ಜನಕ್ಕೆ ಡೌಟ್ ಇರುತ್ತೆ, ಇದು ಪ್ಯೂರ್ ಗೋಲ್ಡಾ ಅಥವಾ ಡೈಮಂಡಾ ಅಥವಾ ಸಿಲ್ವರಾ ಅಂತ, 916 ಹಾಲ್ಮಾರ್ಕ್ ಇರುತ್ತೋ ಇಲ್ವೋ ಅಂತ. ಸೊ ಅಂದರೆ ಲೈಕ್ ಟ್ರಸ್ಟೆಡ್ ಅಂಗಡಿಗಳಲ್ಲೇ ಪರ್ಚೇಸ್ ಮಾಡೋಕ್ಕೆ ತುಂಬ ಜನ ಇಷ್ಟಪಡ್ತಾರೆ. ಸೊ ನಾವು ಇನ್ನು ಎಲ್ಲ ನೋಡಿಕೊಂಡು ಸೀದಾ ಚೆನ್ನಾಗಿದೆ. ಸೊ ನಾವು ಇನ್ನೇನೋ ಎಲ್ಲ ನೋಡಿಕೊಂಡು ಸೀದಾ ಮನೆಗೆ ಹೊರಟ್ವಿ. ಹಾಗೆ ಮಗಳು ಕೂಡ ಸ್ವಲ್ಪ ಹಠ ಮಾಡ್ತಿದ್ಲು, ಡಿಸ್ಟ್ರಿಕ್ಟ್ ಫೀಲ್ಡಿಗೆ ಹೋಗೋಣ, ಅಲ್ಲಿ ಫ್ಲವರ್ ಶೋ ಹಾಕಿದ್ದಾರೆ ನೋಡಬೇಕು ಅಂತ. ಸೊ ಇವನ್ ಇವರಪ್ಪಂಗೂ ಸ್ವಲ್ಪ ಕಾಲು ನೋವಿತ್ತಂತೆ. ಸೊ ಬೇಡ ನಾಳೆ ಹೋಗೋಣ ಅಂತ ಸೀದಾ ಮನೆಗೆ ಹೊರಟ್ವಿ. ಎಷ್ಟು ಹಣ್ಣಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಕಾಯಿ ಇದ್ದರೆ ಈ ಸಿಪ್ಪೆ ಎಲ್ಲ ತೆಗಿಬೇಕು, ಬಟ್ ಇದು ಹಣ್ಣಾಗಿದೆಯಲ್ಲ, ಸೊ ಹಾಗಾಗಿ ಸ್ಪೂನಲ್ಲಿ ಈ ಥರ ಮಾಡಿದರೆ ಅದು ಹಣ್ಣು ಬರ್ತಾಯಿದೆ. ಅಷ್ಟು ನೀಟಾಗಿ ಬರ್ತಾಯಿದೆ ನೋಡಿ, ಫುಲ್ ಹಣ್ಣಾಗಿಬಿಟ್ಟಿದೆ ಇದು.
ಆ್ಯಕ್ಚುಲಿ ಈ ಥರ ಹಣ್ಣಾದರೆ ಚಂದ ಇದು ತಿನ್ನೋಕ್ಕೆ. ಮತ್ತು ತುಂಬ ಒಳ್ಳೆಯದು, ತಂಪು ಕೂಡ. ಮಾಡು. ಇವನ್ ಚೆನ್ನಾಗಿ ಹಣ್ಣಾದರೆ ಮಿಲ್ಕ್ ಶೇಕ್ ಕೂಡ ಮಾಡೋಕ್ಕೆ ಚಂದ ಅನಿಸುತ್ತೆ. ಸೊ ನಾನು ಹಾಗೆ ತಿಂದೆ, ಮಿಲ್ಕ್ ಶೇಕ್ ಬೇಡ ಅನಿಸ್ತು. ಸೊ ಹಾಗಾಗಿ ತುಂಬ ಹಣ್ಣಾಗಿತ್ತಲ್ಲ, ಇವನ್ ಸ್ವೀಟ್ ಕೂಡ ಇತ್ತು. ಮತ್ತು ಅದನ್ನು ಬೆಲ್ಲ ಹಾಕಿ ಶೇಕ್ ಅಂದರೆ ಮಿಲ್ಕ್ ಶೇಕ್ ಮಾಡಿದರೆ ಚೆನ್ನಾಗಿರಲ್ಲ ಅನಿಸ್ತು. ಸೊ ಹಾಗಾಗಿ ನಾನು ಹಾಗೆ ತಿಂದೆ. ಸೊ ಇವನ್ ಅವಳಿಗೆ ಕೂಡ ತುಂಬಾ ಬಾಡಿ ಹೀಟ್ ಆಗಿತ್ತು, ತಂಪಾಗೋಕ್ಕೆ ಅಂತ ತಿನ್ನು ಅಂತ ನಾನು ಫೋರ್ಸ್ ಮಾಡ್ತಾಯಿದ್ದೆ. ಸೊ ಅವಳು ಅಮ್ಮ ಕಟ್ ಮಾಡಿಕೊಡು, ನನಗೆ ಸಕ್ಕರೆ ಹಾಕ್ಬಿಟ್ಟು ಕೊಡು, ಸೊ ನಾನು ಆ ಥರ ತಿಂತೀನಿ, ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ತಾ ಇದ್ಲು. ಜ್ಯೂಸ್ ಬೇಡ, ಜಸ್ಟ್ ಕಟ್ ಮಾಡಿಕೊಡು ಅಂತ. ಸಕ್ಕರೆ ಒಳ್ಳೇದಲ್ಲ ಮಗನ, ಆ್ಯಕ್ಚುಲಿ ಬೆಲ್ಲ ಹಾಕೊಂಡು ತಿನ್ನಬೇಕು ಚಂದ. ಬೆಲ್ಲ ಬೇಡವಾ? ಅದಕ್ಕೆ ಸಕ್ಕರೆ ಹಾಕ್ತೀನಿ. ನಂಗೆ ಆ್ಯಕ್ಚುಲಿ ಸಕ್ಕರೆ ಇಷ್ಟ ಆಗಲ್ಲ, ಸ್ವಲ್ಪ ಬೆಲ್ಲ ಹಾಕೊಂಡು ತಿನ್ನೋಕ್ಕೆ ಇಷ್ಟ. ಫೈನಲಿ ಬಿಗ್ ಬಾಸ್ ನೋಡಿ ಊಟ ಮುಗಿಸಿ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.